ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎಮೋಷ್ನಲ್, ಕೇರಿಂಗ್, ಆದರ್ಶ ಮಹಿಳೆಯಾದಂತಹ ಕಟಕ ರಾಶಿಯ ಸ್ತ್ರೀಯರು ಹೇಗಿರ್ತಾರೆ, ಅವರ ಗುಣ ಸ್ವಭಾವಗಳು, ಅವರ ಹ್ಯಾಬಿಟ್ಸ್ ಹೇಗಿರುತ್ತೆ, ಅವರ ಇಷ್ಟ ಕಷ್ಟಗಳೇನು, ಅವರ ಪಾಸಿಟಿವ್ ಗುಣಗಳು, ನೆಗೆಟಿವ್ ಗುಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯ ಹೆಣ್ಣು ಮಕ್ಕಳಾಗಿದ್ದರೆ ಅಥವಾ ಪುರುಷರು ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ, ನಿಮ್ಮ ತಾಯಿ, ಅಕ್ಕ, ತಂಗಿ, ಸ್ನೇಹಿತೆ, ಪತ್ನಿ, ಮಗಳು ಯಾರಾದರೂ ಕಟಕ ರಾಶಿಯವರು ಇದ್ದೇ ಇರ್ತಾರೆ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡುವುದರಿಂದ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋ ನಿಮಗೆ ಸಹಾಯಕವಾಗಿರುತ್ತೆ. ಕಾಲಪುರುಷನ ಕುಂಡಲಿಯಲ್ಲಿ ಕರ್ಕಾಟಕ ರಾಶಿ 4ನೇ ಮನೆಯಾಗಿದೆ. ಈ ರಾಶಿ ಜಲತತ್ವದಲ್ಲಿ ಬರುತ್ತದೆ. ಈ ರಾಶಿಯ ಅಧಿಪತಿ ಚಂದ್ರಗ್ರಹ. ಈ ರಾಶಿ ಸ್ತ್ರೀ ರಾಶಿಯಾಗಿದೆ. ಕರ್ಕಾಟಕ ರಾಶಿಯ ಹೆಣ್ಣು ಮಕ್ಕಳು, ಸ್ತ್ರೀಯರು ತನಗಿಂತ ತನ್ನ ಕುಟುಂಬಕ್ಕೆ, ತನ್ನ ತಾಯಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು, ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಇವರು ದೇಹ ಆದರೆ ಇವರ ಪ್ರಾಣ ಇವರ ತಾಯಿಯಾಗಿರ್ತಾರೆ. ತಾಯಿಯನ್ನು ಹೆಚ್ಚು ಪ್ರೀತಿಸ್ತಾರೆ. ಇವರು ತನ್ನ ತಾಯಿಯನ್ನು ಕೇಳದೆ ಯಾವ ಕೆಲಸವನ್ನು ಸಹ ಮಾಡೋದಿಲ್ಲ. ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಹೊರಗಡೆಗಿಂತ ತನ್ನ ಮನೆಯಲ್ಲೇ ಇರುವುದಕ್ಕೆ, ಅಂದರೆ ಹೊರಗಡೆ ಸುತ್ತಾಡುವುದಕ್ಕಿಂತ ತನ್ನ ಮನೆಯಲ್ಲೇ ಹೆಚ್ಚಿನ ಕಾಲ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮನೆ ಮತ್ತು ಫ್ಯಾಮಿಲಿ ಇವರ ಪ್ರಪಂಚವಾಗಿರುತ್ತೆ. ಇವರು ನೋಡಲು ಬಹಳ ಸುಂದರವಾಗಿರ್ತಾರೆ. ಇವರ ಕಣ್ಣು, ಇವರ ಮಾತು ಬಹಳ ಆಕರ್ಷಕವಾಗಿರುತ್ತೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರಗ್ರಹ ಅಂದರೆ ಫಾಸ್ಟೆಸ್ಟ್ ಮೂವಿಂಗ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಆದ್ದರಿಂದ ಕಟಕ ರಾಶಿಯ ಹೆಣ್ಣು ಮಕ್ಕಳ ಮನಸ್ಸು ಒಂದು ಕಡೆ ಸ್ಥಿರವಾಗಿ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಮೈಂಡ್ ಸ್ಟೇಬಲ್ ಆಗಿರೋದಿಲ್ಲ. ಯಾವುದಾದರೂ ಒಂದು ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಯೋಚನೆಯನ್ನು ಮಾಡ್ತಾರೆ, ಗಾಬರಿ ಪಟ್ಕೊಳ್ತಾರೆ, ಕನ್ಫ್ಯೂಷನ್ ಮಾಡ್ಕೊಳ್ತಿರ್ತಾರೆ. ಬಹಳ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಈ ಹೆಣ್ಣು ಮಕ್ಕಳಿಗೆ. ಈ ರಾಶಿಯ ಮಹಿಳೆಯರು ಸ್ವಲ್ಪ ಹೊತ್ತು ಬಹಳ ಸಂತೋಷವಾಗಿರ್ತಾರೆ, ಮತ್ತು ಕೆಲ ಸಮಯದ ನಂತರ ಬಹಳ ದುಃಖ ಮತ್ತು ನಿರಾಸಕ್ತಿಯನ್ನು ಕಾಣಬಹುದು ಇವರಲ್ಲಿ. ಇವರು ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಸ್ಟೂಡೆಂಟ್ ಆಗಿದ್ದರೆ, ಕಟಕ ರಾಶಿಯ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದ್ತಿದ್ರೆ ಅಥವಾ ಬರವಣಿಗೆ ಮಾಡ್ತಾ ಇದ್ದರೆ ತುಂಬ ಹೊತ್ತು ಬರೆಯೋದ್ರ ಕಡೆ, ಓದುವುದರ ಕಡೆ ಗಮನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಇದ್ದಂತಹ ಆಸಕ್ತಿ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಕಟಕ ರಾಶಿಯ ಸ್ತ್ರೀಯರು ಮಾತೃ ಹೃದಯಿಗಳು. ತನ್ನ ಮಕ್ಕಳನ್ನು, ತನ್ನ ತಾಯಿಯನ್ನು, ತನ್ನ ಮಗುವನ್ನು, ತನ್ನ ಸ್ನೇಹಿತರನ್ನು ಎಲ್ಲರನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ತುಂಬ ಅವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ತನ್ನ ಗಂಡನನ್ನು ತನ್ನ ಮಗುವಿನ ರೀತಿ ನೋಡ್ಕೊಳ್ತಾರೆ. ನೀವು ಪುರುಷರಾಗಿದ್ದು ನಿಮ್ಮ ಪ್ರೇಮಿ ಅಥವಾ ಪತ್ನಿ ಕಟಕ ರಾಶಿಯವರಾಗಿದ್ದರೆ ನೀವು ಬಹಳ ಅದೃಷ್ಟವಂತರು, ಪ್ರೀತಿಯ ವಿಚಾರದಲ್ಲಿ ಮತ್ತು ಕೇರಿಂಗ್ ವಿಚಾರದಲ್ಲಿ. ಈ ರಾಶಿಯ ಹೆಣ್ಣು ಮಕ್ಕಳು ಬಹಳ ಕಲ್ಪನಾ ಜೀವಿಗಳು. ಕಲ್ಪನೆಯಲ್ಲೇ ತುಂಬ ಜೀವಿಸ್ತಾರೆ. ಭಾವನಾತ್ಮಕರು, ತುಂಬ ಎಮೋಷ್ನಲ್ ಆಗಿರ್ತಾರೆ, ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ಯಾರಾದರೂ ಜೋರಾಗಿ ಇವರ ಮೇಲೆ ಮಾತನಾಡಿದ್ರೆ, ಕೂಗಾಡಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ತಾರೆ. ಕಣ್ಣಲ್ಲಿ ಸಡನ್ನಾಗಿ ನೀರು ತುಂಬಿಕೊಳ್ಳುತ್ತೆ. ಕೇಸ್ ಇವರು ಮೂವಿ ನೋಡ್ತಿದ್ದಾಗ ಎಮೋಷ್ನಲ್ ಸೀನ್ ಏನಾದರೂ ಬಂದರೆ ಕಟಕ ರಾಶಿಯ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟೊಂದು ಎಮೋಷ್ನಲ್ ಆಗಿ ಇನ್ವಾಲ್ವ್ ಆಗಿಬಿಡ್ತಾರೆ. ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗಳ, ಸ್ನೇಹಿತರ ಕಷ್ಟಕ್ಕೆ, ಕಣ್ಣೀರಿಗೆ ಇವರ ಹೃದಯ ಮಿಡಿಯುತ್ತದೆ. ದುಃಖದಲ್ಲಿರುವವರಿಗೆ ತನ್ನ ಸಮಾಧಾನದ, ಪ್ರೀತಿಯ ಮಾತುಗಳಿಂದ ಅವರಿಗೆ ಸ್ಫೂರ್ತಿಯನ್ನು ತುಂಬ್ತಾರೆ ಈ ಹೆಣ್ಮಕ್ಳು. ಕಟಕ ರಾಶಿಯ ಮಹಿಳೆಯರಿಗೆ ನೀರಿರುವಂತಹ ಪ್ರದೇಶ, ಬೆಟ್ಟ ಗುಡ್ಡಗಳು ಇರುವಂತಹ ಪ್ರದೇಶ, ನೀರಿನಲ್ಲಿ ಆಟ ಆಡೋದಕ್ಕೆ ಬಹಳ ಖುಷಿ ಪಡ್ತಾರೆ, ಇಷ್ಟಪಡ್ತಾರೆ. ಮಳೆಯಲ್ಲಿ ನೆನೆಯಲು ಬಹಳ ಇಷ್ಟಪಡ್ತಾರೆ ಈ ಕಟಕ ರಾಶಿಯವರು. ಕರ್ಕಾಟಕ ರಾಶಿ ಜಲತತ್ವ ರಾಶಿಯಾದ್ದರಿಂದ ಈ ರಾಶಿಯ ಹೆಣ್ಣು ಮಕ್ಕಳು ಎಂತಹದೇ ಕಠಿಣ ಪರಿಸ್ಥಿತಿಯಾದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯಾವ ರೀತಿ ಸಿಚುವೇಶನ್ ಆಗಲಿ, ಯಾವುದೇ ಹೊಸ ಪ್ಲೇಸ್ಗೆ ಹೋಗಲಿ, ಆ ಪ್ಲೇಸ್ಗೆ ಈಸಿಯಾಗಿ ಅಡ್ಜಸ್ಟ್ ಆಗ್ತಾರೆ. ಇವರ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್ ಆಗಿರುತ್ತೆ. ಬಹಳ ಸ್ಮೂತಾಗಿರುತ್ತೆ ಇವರ ಚರ್ಮ. ಇವರಿಗೆ ಕಷ್ಟಕರ ಕೆಲಸಗಳನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಇವರು ಬಹಳ ಹಾರ್ಡ್ ವರ್ಕ್ ಮಾಡುವವರಲ್ಲ. ಆದರೆ ತನ್ನ ಕುಟುಂಬ ಅಂತ ಬಂದರೆ ಕೆಲಸ ಮಾಡಲು ಹಿಂದೇಟು ಹಾಕೋದಿಲ್ಲ. ಆದರ್ಶ ಗೃಹಿಣಿಯಾಗಿರ್ತಾರೆ. ಈ ರಾಶಿಯ ಮಹಿಳೆಯರು ತಾಯಿಯಾಗಿ, ಮಗಳಾಗಿ, ತಂಗಿಯಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ಪ್ರೇಯಸಿಯಾಗಿ
ತನ್ನ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸ್ತಾರೆ, ಆದರ್ಶ ಹೆಣ್ಣುಮಗಳಾಗಿರ್ತಾರೆ. ತನ್ನ ಮಕ್ಕಳು ಎಷ್ಟೇ ದೊಡ್ಡವರಾಗಿರಲಿ, ಅವರಿಗೆ 30-35 ವರ್ಷ ಆಗಿದ್ದರೂ ಇನ್ನೂ ಚಿಕ್ಕ ಮಗು ಏನೋ ಅನ್ನುವಂತಹ ರೀತಿಯಲ್ಲಿ ಕೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಇವರು ಹಣವನ್ನು ಸಹ ಸೇವಿಂಗ್ಸ್ ಮಾಡ್ತಾರೆ. ಹಣವನ್ನು ಸೀಕ್ರೆಟಾಗಿ ಬಚ್ಚಿಟ್ಟು ಸೇವಿಂಗ್ಸನ್ನು ಮಾಡ್ತಾರೆ. ತನ್ನ ಗಂಡ ಅಥವಾ ತಾಯಿಯ ಮನೆಯವರಿಗೆ ಕಷ್ಟ ಅಂತ ಬಂದಾಗ, ಕಷ್ಟದ ಪರಿಸ್ಥಿತಿಯಲ್ಲಿ ಆ ಹಣವನ್ನು ಅವರಿಗೋಸ್ಕರ ಕೊಡುವಂತಹ ಉದಾರಿ ಗುಣದವರು. ಭವಿಷ್ಯತ್ತಿನ ಭದ್ರತೆಗೋಸ್ಕರ ಹಣವನ್ನು ಉಳಿಸುವಂತಹ ಕಲೆ ಇವರಲ್ಲಿ ಕಾಣಬಹುದು. ಕಟಕ ರಾಶಿಯ ಹೆಣ್ಣು ಮಕ್ಕಳು ಬಹಳ ರುಚಿಕರವಾಗಿ ಪ್ರೀತಿಯಿಂದ ಅಡುಗೆಯನ್ನು ಮಾಡುತ್ತಾರೆ. ಉತ್ತಮ ಕೇಳುಗರಾಗಿರ್ತಾರೆ ಇವರು. ನಿಮ್ಮ ಬಾಳ ಸಂಗಾತಿ ಅಥವಾ ತಾಯಿ ಕಟಕ ರಾಶಿಯವರಾಗಿದ್ದರೆ ನಿಮ್ಮ ಮಾತುಗಳನ್ನು ಬಹಳ ತಾಳ್ಮೆಯಿಂದ ಆಲಿಸುವವರಾಗಿರ್ತಾರೆ. ಇವರಿಗೆ ಮಾತನಾಡೋದು ಅಂದರೂ ಬಹಳ ಇಷ್ಟ. ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತಾರೆ. ಇವರು ಲಾಯರ್ ಆಗಬಹುದು, ಡಾಕ್ಟರ್ಗಳಾಗಿ ವರ್ಕ್ ಮಾಡಬಹುದು, ಬೇಕರಿ ಬಿಸ್ನೆಸ್ ಮಾಡಬಹುದು, ಮೀಡಿಯಾ ರಿಲೇಟೆಡ್, ನೀರು, ಹಾಲಿನ ಡೈರಿ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭವನ್ನು ಪಡೀಬಹುದು. ನಿಮಗೆ ಆರ್ಟ್ ಮತ್ತು ಪೇಂಟಿಂಗ್ ಮಾಡೋದು ಅಂದರೆ ಬಹಳ ಇಷ್ಟವಿಲ್ಲದ್ದು ಅಂದರೆ ಆರ್ಗ್ಯುಮೆಂಟ್ ಮಾಡುವವರು ಅಂದರೆ ಇಷ್ಟ ಆಗೋದಿಲ್ಲ. ಆರ್ಗ್ಯುಮೆಂಟ್ ಮಾಡೋದು ಇಷ್ಟ ಆಗೋದಿಲ್ಲ ನಿಮಗೆ. ಜಗಳ ಮಾಡೋದು ಇಷ್ಟ ಆಗಲ್ಲ. ಕಾರಣವಿಲ್ಲದೆ ಕ್ರಿಟಿಸೈಸ್ ಮಾಡುವಂತಹ ಜನರಿಂದ ನೀವು ದೂರ ಇರ್ತೀರ. ಕಟಕ ರಾಶಿಯ ಸ್ತ್ರೀಯರು ಎಮೋಷ್ನಲ್ ಆಗಿ ಡಿಪೆಂಡ್ ಆಗಬಾರ್ದು. ನಿಮ್ಮ ಎಮೋಷ್ನಲ್ ಜೊತೆ ನಿಮ್ಮ ಸ್ನೇಹಿತರು ಅಡ್ವಾಂಟೇಜನ್ನು ತಗೊಳ್ತಾರೆ. ನಿಮ್ಮಿಂದ ನೀವು ದುಃಖ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಎದುರಾಗಬಹುದು. ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹುಣ್ಣಿಮೆಯ ರಾತ್ರಿಯಲ್ಲಿ ಚಂದ್ರನ ಬೆಳದಿಂಗಳಲ್ಲಿ ಅರ್ಧ ಗಂಟೆ ಕುಳಿತುಕೊಂಡು ಚಂದ್ರನನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಮೂಡ್ ಸ್ವಿಂಗ್ಸ್ ಕಡಿಮೆ ಮಾಡಿಕೊಳ್ಬಹುದು. ಇವಿಷ್ಟು ವಿಚಾರಗಳು ಕಟಕ ರಾಶಿಯ ಹೆಣ್ಣು ಮಕ್ಕಳ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.